ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. 2020ರಲ್ಲಿ ತಮಿಳ್ನಾಡಲ್ಲಿ ಒಂದು ಘಟನೆ ನಡೆಯುತ್ತೆ ಅಂತ ಹೇಳಿದ್ರೆ, ಅಪ್ಪ ಮಗ ಬೆನ್ನಿಕ್ಸ್ ಮತ್ತು ಜಯರಾಮ್ ಅನ್ನುವಂತಹ ವ್ಯಕ್ತಿ ಪೊಲೀಸ್ ಟಾರ್ಚರ್ ಇಂದಾಗಿ ಸತ್ತಿರುವಂತಹ ಘಟನೆ. ಈಗ ಮದುರೈ ಕೋರ್ಟ್ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ ಅಂತ ಹೇಳಿದ್ರೆ, ಈ 9 ಜನ ಪೊಲೀಸರಿಗೆ ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಿರುವಂಥದ್ದು. ಈ ಪ್ರಕರಣ ಹೇಗಾಯ್ತು ಅಂತ ಹೇಳಿದ್ರೆ, ಅಪ್ಪ ಮಗ ಇಬ್ರು ಮೊಬೈಲ್ ಶಾಪ್ ಅನ್ನು ನಡೆಸ್ತಾ ಇರ್ತಾರೆ. 2020 ಜೂನ್ 19 ತಾರೀಕಿಗೆ ಕೋವಿಡ್ನ ಸಮಯದಲ್ಲಿ 8 ಗಂಟೆಗೆ ಶಾಪ್ ಬಂದ್ ಆಗ್ಬೇಕು ಅನ್ನುವಂತ ರೂಲ್ಸ್ ಕೂಡ ಇತ್ತು. ಏನಾಯ್ತು ಜೂನ್ 19, 2020 ಅಂತೇಳಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಈ ಜಯರಾಜ್ ಮತ್ತು ಬೆನಿಕ್ಸ್ ನ ಮೇಲೆ ಪೊಲೀಸರು FIR ರಿಜಿಸ್ಟರ್ ಅನ್ನು ಕೂಡ ಮಾಡ್ತಾರೆ. ಆದ್ರೆ ಈ FIR ಸುಳ್ಳು ಅಂತ ಹೇಳಿ CCTV ಮುಖಾಂತರ ಗೊತ್ತಾಗಿರುವಂಥದ್ದು. ಈ CCTV ಫುಟೇಜ್ ಅಲ್ಲಿ ಟೈಮ್ ಆಫ್ ದ CCTV ಕ್ಯಾಮೆರಾ 9:42 ಗಂಟೆ ರಾತ್ರಿ ಅಂತೇಳಿ ತೋರಿಸುತ್ತೆ. ಆದ್ರೆ ಅಲ್ಲಿಯ ಶಾಪ್ ಕೀಪರ್ ಹೇಳುವಂತಹ ಪ್ರಕಾರ ಈ CCTVಯ ಟೈಮಿಂಗ್ಸ್ 1 ಗಂಟೆ 40 ನಿಮಿಷ ಲೇಟ್ ಆಗಿ ಅದು ಇದೆ ಅನ್ನುವಂಥ ವಿಚಾರದಲ್ಲಿ ಅಲ್ಲಿಯ ಶಾಪ್ ಕೀಪರ್ ಕೂಡ ಹೇಳ್ತಾನೆ. ಹಾಗಾದ್ರೆ ಆಕ್ಚುಲಿ ಟೈಮ್ ಆಗಿರುವಂಥದ್ದು ಈ CCTVಯ ಪ್ರಕಾರ 8 ಗಂಟೆ 2 ನಿಮಿಷ ರಾತ್ರಿ. ಜಸ್ಟ್ 2 ಮಿನಿಟ್ ಜಾಸ್ತಿ ಆಗಿರುವಂಥದ್ದು ಈ ಕರ್ಫ್ಯೂಗಿಂತ ಅಂತ ಹೇಳಿದ್ರೆ, 8 ಗಂಟೆಗೆ ತನ್ನ ಅಂಗಡಿಯನ್ನು ಬಂದ್ ಮಾಡಬೇಕು ಅಂತೇಳಿ ಎಲ್ರಿಗೂ ಕೂಡ ನಿಯಮ ಇತ್ತು. 2 ನಿಮಿಷ ಜಾಸ್ತಿ ಆದಾಗ ಪೊಲೀಸರು ಅವನ ಅಂಗಡಿಯ ಮುಂದೆ ಕೂಡ ಬರ್ತಾರೆ. ಸರಿಯಾಗಿ ನೋಡಿ, ಈ ವೈಟ್ ಶರ್ಟ್ ಏನೋ ಒಬ್ಬ ವ್ಯಕ್ತಿ ನಿಂತಿದ್ದಾನೆ, ಅದು ಜಯರಾಜ್ ಅಂತೇಳಿ. ಅವರ ಮೊಬೈಲ್ ಶಾಪ್ ಹೊರಗಡೆ ತುಂಬಾನೇ ಕ್ಯಾಶುವಲ್ ಆಗಿ ನಿಂತಿರ್ತಾರೆ. ಇಬ್ರು ಪೊಲೀಸರು ಕೂಡ ಬರ್ತಾರೆ, ಜಯರಾಜ್ ಜೊತೆ ಮಾತಾಡ್ತಾರೆ. 1 ನಿಮಿಷಗಳ ಕಾಲ ಜಯರಾಜ್ ಜೊತೆ ಮಾತಾಡ್ತಾರೆ. ಆದರೆ ಇಲ್ಲಿ CCTVಯಲ್ಲಿ ಏನೋ ಟೈಮಿಂಗ್ಸ್ ತೋರಿಸ್ತಾ ಇದೆ, ಅದು 1 ಗಂಟೆ 40 ನಿಮಿಷ ಲೇಟ್ ಆಗಿದೆ ಅಂತೇಳಿ ಅಲ್ಲಿಯ ಶಾಪ್ ಕೀಪರ್ ಕೂಡ ಹೇಳಿರುವಂಥದ್ದು. ಪೊಲೀಸರು ಇಬ್ರು 2 ನಿಮಿಷ ಮಾತಾಡಿ ಹೋಗ್ತಾರೆ. ಜಯರಾಜ್ ತನ್ನ ಅಂಗಡಿಯ ಎದುರುಗಡೆಗೆನೆ ನಿಂತ್ಕೊಳ್ತಾರೆ. ಅಲ್ಲಿ ಒಬ್ಬ ಹೈ ವಿಟ್ನೆಸ್ ಹೇಳುವಂತಹ ಪ್ರಕಾರ ಈ ಅಂಗಡಿಯ ಎದುರುಗಡೆಗೆ ನಿಂತಿದ್ದ ಜಯರಾಜ್ನನ್ನು ಪೊಲೀಸರು ಕರೆಯುತ್ತಾರೆ. ಸೊ ಹಾಗಾಗಿ ಈ ಜಯರಾಜ್ ಪೊಲೀಸರ ಹತ್ರ ಹೋಗ್ತಾನೆ ಅಂತ. ಅದೇ 2 ನಿಮಿಷದ ನಂತರ ಆಟೋ ಡ್ರೈವರ್ ಪಾಂಡೆ ಅನ್ನುವಂತಹ ವ್ಯಕ್ತಿ ಐ ವಿಟ್ನೆಸ್ ಆಗಿರ್ತಾನೆ. ಪೊಲೀಸರು ಈ ಜಯರಾಜ್ನನ್ನು ಕರೆದನ್ನು ಅವನು ನೋಡಿರ್ತಾನೆ. ಅವನು ಆನಂತರ ಶಾಪ್ ಒಳಗಡೆ ಕೂಡ ಬರ್ತಾನೆ. ಶಾಪ್ ಒಳಗಡೆ ಇದ್ದವರಿಗೂ ಕೂಡ ಹೇಳ್ತಾನೆ ಅಂತ ಹೇಳಿದ್ರೆ, ಪೊಲೀಸರು ಏನೋ ಮಾತಾಡ್ತಾ ಇದ್ದಾರೆ ಜೋರಾಗಿ ನಿನ್ನ ಅಪ್ಪನ ಹತ್ರ ಅಂತಾರೆ. ಆಗ ಶಾಪ್ನ ಒಳಗಡೆ ಇದ್ದವರು ಶಾಪ್ನ ಎಂಟ್ರೆನ್ಸ್ಗೆ ಬಂದು ಇಣುಕಿ ಕೂಡ ನೋಡ್ತಾರೆ, ಒಂದು 3-4 ಜನ ಏನಾಗ್ತಿದೆ ಅನ್ನುವಂಥ ವಿಚಾರದಲ್ಲಿ. ನಂತರ ಆ ಜಯರಾಜ್ರವರ ಮಗ ಹೊರಗಡೆ ಬಂದು ನೋಡಿದ ನಂತರ ಪೊಲೀಸ್ ಹತ್ರನೂ ಕೂಡ ಹೋಗ್ತಾರೆ. ಜಯರಾಜ್ರವರ ಫ್ರೆಂಡ್ ಕೂಡ ಜಯರಾಜ್ನನ್ನು ಹಿಂಬಾಲಿಸಿಕೊಂಡು ಹೋಗ್ತಾರೆ. ಏನಾಗ್ತಾ ಇದೆ, ಯಾವ ಕಾರಣಕ್ಕೆ ಜೋರ್ ಗಲಾಟೆ ಆಗ್ತಾ ಇದೆ ಪೊಲೀಸರ ಹತ್ತಿಗೆ ಅಂತ ನಿಮ್ಗೆ ಆ CCTV ಫುಟೇಜ್ ಅಲ್ಲಿ ಕ್ಲಿಯರ್ ಆಗಿ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲೇನೋ ನಡೆಯುತ್ತೆ. ಮೋಸ್ಟ್ಲಿ ಜಯರಾಜ್ನನ್ನು ಹಿಡಿದುಕೊಂಡು ಪೊಲೀಸರು ಸ್ಟೇಷನ್ಗೆ ಹೋಗ್ತಾರೆ. ಹಾಗಾಗಿ ಈ ಬೆನ್ನಿಕ್ಸ್ ಮತ್ತು ಅವನ ಫ್ರೆಂಡ್ ಇಬ್ರು ಕೂಡ ಪುನಃ ವಾಪಸ್ ಶಾಪ್ ಒಳಗಡೆ ಬರ್ತಾರೆ. ಬಂದಾಗ ಯಾರಿಗೋ ಫೋನ್ ಮಾಡ್ಕೊಂಡು ಬರ್ತಾರೆ. ಅವರು ಹೇಳುವಂತ ಪ್ರಕಾರ ಮನೆಯವರಿಗೆ, ಫ್ಯಾಮಿಲಿಯವರಿಗೆ ಫೋನ್ ಮಾಡಿದ್ರು ಅಂತೇಳಿ ಗೊತ್ತಿಲ್ಲ. ಬೇರೆ ಯಾರಾದರೂ ರಾಜಕಾರಣಿಗಳಿಗೋ ಅಥವಾ ಇನ್ಫ್ಲೂಯೆನ್ಸ್ಡ್ ಪರ್ಸನ್ಗೋ ಯಾರಾದರೂ ಫೋನ್ ಮಾಡಿರಲೂಬಹುದು. ಈ ರೀತಿಯಾಗಿ ಎತ್ಕೊಂಡು ಹೋಗಿದ್ದಾರೆ ಅಂತ. ನಂತರದಲ್ಲಿ ಆ ಬೆನಿಕ್ಸ್ನ ಫ್ರೆಂಡ್ ಯಾರಿದ್ದಾರೆ ಅವರು ಬೈಕ್ ಸ್ಟಾರ್ಟ್ ಮಾಡಿ ಬೆನಿಕ್ಸ್ ಹಿಂದ್ಗಡೆ ಕೂತ್ಕೊಂಡು ಫೋನಲ್ಲೇ ಮಾತಾಡಿಕೊಂಡು ಸೀದಾ ಸ್ಟೇಷನ್ಗೂ ಕೂಡ ಹೋಗ್ತಾರೆ. ಆದರೆ ಸ್ಟೇಷನ್ನಲ್ಲಿ ನಡೆದಂತಹ ಘಟನೆಯೇ ಬೇರೆ. ಇಷ್ಟೆಲ್ಲ ಎವಿಡೆನ್ಸ್ CCTVಯಲ್ಲಿ ಕವರ್ ಆದರೆ ಪೊಲೀಸರು FIR ಅಲ್ಲಿ ಕತೆ ಕಟ್ಟಿದ್ದಾರೆ ಯಾವ ರೀತಿ ಅಂತ ಹೇಳಿದರೆ, ನಾವು ಹೋದಂಥ ಸಮಯದಲ್ಲಿ 9:15 ಗಂಟೆ ಆಗಿತ್ತು. ಆ ಟೈಮಲ್ಲಿ ಬೆನಿಕ್ಸ್ ಮತ್ತು ಬೆನಿಕ್ಸ್ನ ಅಪ್ಪ ಜಯರಾಜ್ರವರು ಹೊರಗಡೆ ಇದ್ದರು. ನಾವು ಪ್ರಶ್ನೆ ಮಾಡಿದಾಗ ನಮ್ಮ ಜೊತೆಗೆ ವಾಗ್ವಾದಕ್ಕೆ ಬಂದರು. ಆನಂತರದಲ್ಲಿ ಅವರು ಅಲ್ಲೇ ಕೂತು ನೆಲದಲ್ಲಿ ಹೊರಳಾಡಿದ್ರು. ಈ ಕಾರಣಕ್ಕಾಗಿ ಬೆನ್ನಲ್ಲಿ, ತೊಡೆಯಲ್ಲಿ, ಕೈಯಲ್ಲಿ, ಎದೆಯಲ್ಲಿ ಎಲ್ಲ ಗಾಯ ಆಗಿದೆ ಅಂತೇಳಿ. ಬಟ್ ರಿಯಾಲಿಟಿಯ ಪ್ರಕಾರ ಬೆನ್ನಲ್ಲಿ, ತೊಡೆಯಲ್ಲಿ, ಎದೆಯಲ್ಲಿ ಗಾಯ ಆಗಿರುವಂಥದ್ದು. ಪೊಲೀಸರು ಪೊಲೀಸ್ ಸ್ಟೇಷನಲ್ಲಿ ಸರಿಯಾಗಿ ಲಾಠಿ ಏಟು ಕೊಟ್ಟದ್ದಕ್ಕೆ, ಇವರಿಗೆ ಚಿತ್ರಹಿಂಸೆ ಕೊಟ್ಟದ್ದಕ್ಕೆ ಪೊಲೀಸ್ ಸ್ಟೇಷನಲ್ಲೂ ಕೂಡ ರಕ್ತ ಸುರಿದಿರುವಂಥದ್ದು. ಈ ಕೇಸನ್ನು ಟರ್ನ್ ಮಾಡಬೇಕು ಅಂತೇಳಿ ಒಂದು ಕತೆ ಕಟ್ಟಿ FIR ಅನ್ನು ಕೂಡ ಮಾಡ್ತಾರೆ. ಆನಂತರದಲ್ಲಿ ಇದೇ ಪೊಲೀಸರು 1 ದಿನಗಳ ಕಾಲ ನಿರಂತರವಾಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರಿಗೆ ಟಾರ್ಚರ್ ಅನ್ನು ಕೊಟ್ಟು 20 ಜೂನ್ 2020
ರಾತ್ರಿ 10-11 ಗಂಟೆಯ ಒಳಗಡೆ ಜಡ್ಜ್ ಮುಂದೆ ಕೂಡ ಇವರನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಜಡ್ಜ್ ಮುಂದೆ ಪ್ರೊಡ್ಯೂಸ್ ಮಾಡಿದಂಥ ಸಮಯದಲ್ಲಿ ಜಡ್ಜ್ ದೂರದಿಂದಲೇ ನೋಡಿದ್ರು, ಇವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕೂಡ ಕೊಟ್ಟರು ಅಂತೆ. ಅದ್ರ ಒಳಗಡೆ ಇವರು ಒಂದು ದಿನ ಇವರಿಗೆ ರಕ್ತ ಬರುವ ಹಾಗೆ ಹೊಡೆದು, ಇವರಿಗೆ ಚಿತ್ರಹಿಂಸೆಯನ್ನು ಕೊಟ್ಟು, ಇವರಿಗೆ ನಡೆಯೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಬಟ್ ಜಡ್ಜ್ ಇದನ್ನೆಲ್ಲ ನೋಡಲೇ ಇಲ್ಲ. ಇವರನ್ನು 14 ದಿನಗಳ ಕಾಲ ಜುಡಿಷಿಯಲ್ ಕಸ್ಟಡಿಗೆ ಕೂಡ ಕೊಡ್ತಾರೆ. ಜುಡಿಷಿಯಲ್ ಕಸ್ಟಡಿಗೆ ಕೊಟ್ಟಂತಹ ಸಮಯದಲ್ಲಿ ಜೈಲ್ ಅಥಾರಿಟಿ ಅವರು ಇವರನ್ನು ನೋಡಿದಂತಹ ಸಮಯದಲ್ಲಿ ಪೊಲೀಸ್ ಟಾರ್ಚರ್ ಇಂದ ಇವರಿಗೆ ಸೀರಿಯಸ್ ಆಗಿ ಇಂಜುರಿ ಆಗುತ್ತೆ ಅಂತ ಹೇಳಿ ಅವರಿಗೆ ಗೊತ್ತಾಗುತ್ತೆ ಜೈಲ್ ಅಥಾರಿಟಿ ಅವರಿಗೆ. ನಂತರ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಅಡ್ಮಿಟ್ ಅನ್ನು ಕೂಡ ಮಾಡ್ತಾರೆ. ಆದರೆ 2 ದಿನಗಳ ನಂತರ ಬೆನಿಕ್ಸ್ ಮಗ ಸಾವನ್ನಪ್ತಾನೆ ಹಾಸ್ಪಿಟಲಲ್ಲಿ. 23 ತಾರೀಕಿಗೆ ಅದರ ನೆಕ್ಸ್ಟ್ ಡೇ ತಂದೆ ಜಯರಾಜ್ ರವರು ಕೂಡ ಸಾವನ್ನಪ್ತಾರೆ ಹಾಸ್ಪಿಟಲಲ್ಲಿ. ಮೀಡಿಯಾಗಳಲ್ಲಿ ಸುದ್ದಿ ಆಗುತ್ತೆ, ಜನರು ಪ್ರತಿಭಟನೆ ಮಾಡ್ತಾರೆ, ತಮಿಳುನಾಡು ದೇಶಾದ್ಯಂತ ಭುಗಿಲೇಳುತ್ತೆ. ನೆಕ್ಸ್ಟ್ ಡೇನೆ 24 ಜೂನ್ 2020ಕ್ಕೆ ಮದ್ರಾಸ್ ಹೈಕೋರ್ಟ್ ಸುಮೋಟೋ ಕೇಸನ್ನು ಕೂಡ ದಾಖಲು ಮಾಡುತ್ತೆ. ನ್ಯಾಯಾಂಗ ತನಿಖೆಗೂ ಕೂಡ ಆದೇಶ ಮಾಡುತ್ತೆ ಮದ್ರಾಸ್ ಕೋರ್ಟ್. ಇದರಲ್ಲಿ ನ್ಯಾಯಾಧೀಶರಾದ ಭಾರತಿ ದಾಸನ್ ರವರು ಸ್ಟೇಷನ್ಗೆ ಹೋಗ್ತಾರೆ. CCTV ಅನ್ನು ಪರಿಗಣಿಸೋಕೆ ಬಿಡೋದಿಲ್ಲ, ಡಾಕ್ಯುಮೆಂಟ್ಸ್ ಅನ್ನು ಕೂಡ ಕೊಡೋದಿಲ್ಲ, ಇವರಿಗೆ ಸರಿಯಾಗಿ ತನಿಖೆ ಮಾಡೋಕ್ಕೂ ಕೂಡ ಬಿಡೋದಿಲ್ಲ. ನ್ಯಾಯಾಧೀಶರಿಗೆ ಪೊಲೀಸರು ತನಿಖೆ ಮಾಡೋಕೆ ಬಿಡೋದಿಲ್ಲ ಭಾರತಿ ದಾಸನ್ ರವರಿಗೆ. ಅದರಲ್ಲಿ ಒಬ್ಬ ಕಾನ್ಸ್ಟೇಬಲ್ ಹೇಳ್ತಾನಂತೆ, ನ್ಯಾಯಾಧೀಶರಲ್ಲಿ ಇಲ್ಲೇನು ನಿಮಗೆ ಮಾಡೋಕ್ಕಾಗೋದಿಲ್ಲ ಅನ್ನುವಂತಹ ವಿಚಾರದಲ್ಲಿ. ಸೊ ಈ ಭಾರತಿ ದಾಸನ್ ಅನ್ನುವಂತಹ ನ್ಯಾಯಾಧೀಶರು ಈ ಕಾರಣದಿಂದಾಗಿ ಎನ್ಕ್ವೈರಿಯನ್ನು ಸ್ಟಾಪ್ ಮಾಡಿ, ಪೊಲೀಸರು ಸಹಕಾರ ಮಾಡಿಲ್ಲ, ಯಾವ ರೀತಿಯಾಗಿ ಇವರಿಗೆ ತನಿಖೆಗೆ ಅಡ್ಡಿಪಡಿಸಿದ್ರು ಅಂತೇಳಿ ಕೂಡ ಮದ್ರಾಸ್ ಹೈಕೋರ್ಟ್ಗೆ ಕಂಪ್ಲೇಂಟ್ ಅನ್ನು ಕೂಡ ಸಲ್ಲಿಸ್ತಾರೆ. ಇದನ್ನೆಲ್ಲ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡಿದಂತಹ ಮದ್ರಾಸ್ ಹೈಕೋರ್ಟ್ ಕೂಡ ಆರ್ಡರ್ ಮಾಡುತ್ತೆ, ರೆವಿನ್ಯೂ ಆಫೀಸರ್ಸ್ ಇದನ್ನು ಕಂಟ್ರೋಲ್ಗೆ ತಗೊಳ್ಳಿ, ಅಲ್ಲಿರುವಂತಹ CCTV ಆಗಿರ್ಬೋದು, ಸಾಕ್ಷಿಗಳನ್ನು ನಾಶ ಆಗೋಕೆ ಬಿಡಬೇಡಿ ಅಂತ. ಆ ಭಾರತಿ ದಾಸನ್ ಸ್ಟೇಷನ್ಗೆ ಹೋದಂತಹ ಸಮಯದಲ್ಲಿ ಈ ಪೊಲೀಸರು ಮತ್ತು ನ್ಯಾಯಾಧೀಶರ ನಡುವೆ ನಡೆದಂತಹ ವಾಗ್ವಾದ ಈ ಕೇಸ್ಗೆ ಒಂದು ದೊಡ್ಡ ಕೀ ಪಾಯಿಂಟ್ ಆಗಿ ಟರ್ನ್ ಆಗುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅಂತ ಹೇಳಿದ್ರೆ ಪೊಲೀಸರದ್ದು ಇದರಲ್ಲಿ ಕೈವಾಡ ಇದ್ದೇ ಇದೆ, ಪೊಲೀಸರೇ ಏನೋ ಮಾಡಿದ್ದಾರೆ ಅಂತೇಳಿ ಕೂಡ ಎದ್ದು ಕಾಣೋಕ್ಕೆ ಶುರುವಾಗುತ್ತೆ. ಅನಂತರ CBI ರಚನೆ ಆಗುತ್ತೆ. CBI ಇದರಲ್ಲಿ ಫ್ರೆಶ್ FIR ಮಾಡುತ್ತೆ. ಈ ಸುಳ್ಳು ಕಂಪ್ಲೇಂಟ್ನ ಮುಖಾಂತರ ಏನು ಪೊಲೀಸರು FIR ಮಾಡಿದ್ದವರು ಅದನ್ನು ಪರಿಗಣಿಸದೆ CBI ಫ್ರೆಶ್ FIR ಮಾಡುತ್ತೆ. ಎಲ್ಲ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡುತ್ತೆ. ಇಲ್ಲಿಯವರೆಗೆ ಪೊಲೀಸರು ಏನೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ರು ಆ ದಾಖಲೆಯಲ್ಲೆಲ್ಲ ಕೂಡ CBI ಪಡೆದುಕೊಳ್ಳುತ್ತೆ. ಅಲ್ಲಿದ್ದಂತಹ ಪೊಲೀಸ್ ಆಫೀಸರ್ ಅನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಶಾಪ್ ಕೀಪರ್ ಅನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಡಾಕ್ಟರ್ ಅನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ವಿಕ್ಟಿಮ್ ಫ್ಯಾಮಿಲಿಯನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಪೊಲೀಸ್ ಆಫೀಸರ್ಸ್ ಅನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಹಾಸ್ಪಿಟಲ್ ಅಲ್ಲಿ ಇದ್ದಂತಹ ಸ್ಟಾಫ್ ಗಳನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡೋಕೆ ಈ CBI ಆಫೀಸರ್ಸ್ ಶುರು ಮಾಡ್ತಾರೆ. ನಂತರ CBI ಪೊಲೀಸರಿಗೆ ಒಂದು ದೊಡ್ಡ ಮಾಹಿತಿ ಸಿಗುತ್ತೆ, ಅದು ಮೆಡಿಕಲ್ ಎವಿಡೆನ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತ ಹೇಳಿದ್ರೆ ಯಾವಾಗ ಈ ಪೊಲೀಸರು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಹೋದ್ರು, ಆ ನಂತರದ ಟೈಮಿಂಗ್ಸ್ ನಿಂದ ಹೊಡೆದಂತಹ ಏಟು ಮತ್ತು ಮೆಡಿಕಲ್ ರಿಪೋರ್ಟಿಗೂ ಕೂಡ ಟ್ಯಾಲಿ ಆಗುತ್ತೆ. ರಕ್ತ ಬ್ಲೀಡಿಂಗ್ ಆಗಿರುತ್ತೆ, ಗೋಡೆಯಲ್ಲಿ ರಕ್ತ ಕೂಡ ಇರುತ್ತೆ. ಇದನ್ನು ಕೂಡ CBI ಕಲೆಕ್ಟ್ ಮಾಡುತ್ತೆ, FSLಗೂ ಕೂಡ ಕಳಿಸುತ್ತೆ. ಅದರಲ್ಲೂ ಪ್ರೂವ್ ಆಗುತ್ತೆ ಇದು ರಕ್ತ ಬೆನಿಕ್ಸ್ ಇದ್ದು ಮತ್ತು ಜಯರಾಜ್ ಇದ್ದೆ ಅಂತ ಹೇಳಿ. ಫ್ಲೋರಲ್ಲಿ ರಕ್ತ ಇರುತ್ತೆ. ಆದರೆ ನಾವು ಮೆಚ್ಚಬೇಕು, ರೇವತಿ ಅನ್ನುವಂತಹ ಕಾನ್ಸ್ಟೇಬಲ್ ಸಾಕ್ಷಿಯನ್ನು ಕೂಡ ನುಡಿತಾರೆ. ಅವರಿಗೆ ಎದ್ದೇಳೋಕೆ ಆಗ್ತಾ ಇರಲಿಲ್ಲ ಆ ಟೈಮಲ್ಲಿ. ಸರಿಯಾಗಿ ಪೊಲೀಸರು ಬೆನಿಕ್ಸ್ ಮತ್ತು ಜಯರಾಜ್ಗೆ ಹೊಡೆದಿದ್ರು ಅನ್ನುವಂತ ಹೇಳಿ ಇದೆಲ್ಲ ಎವಿಡೆನ್ಸ್ ಅನ್ನು ಕಲೆಕ್ಟ್ ಮಾಡಿದ ನಂತರ ಮಿಡ್ ಆಫ್ ದ ಜುಲೈಯಲ್ಲಿ ಪೊಲೀಸರನ್ನು ಕೂಡ ಅರೆಸ್ಟ್ ಮಾಡ್ತಾರೆ CBI. ನಂತರದಲ್ಲಿ ಸೆಪ್ಟೆಂಬರ್ 2020ಯಲ್ಲಿ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಆರ್ಗ್ಯುಮೆಂಟ್ಸ್ ಕೂಡ ನಡೆದಿರುತ್ತೆ. 6 ವರ್ಷದ ನಂತರ ಈಗೊಂದು ದೊಡ್ಡ ತೀರ್ಪು ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಈ ಬೆನಿಕ್ಸ್ ಮತ್ತು ಜಯರಾಜ್ ರವರಿಗೆ ಚಿತ್ರಹಿಂಸೆ ಕೊಟ್ಟು ಸಾಯಿಸಿದಂತಹ 9 ಜನ ಪೊಲೀಸ್ ಆಫೀಸರ್ಸ್ಗೆ ಗಲ್ಲು ಶಿಕ್ಷೆಯನ್ನು ಕೂಡ ವಿಧಿಸಿದೆ. ಸುಪ್ರೀಂ ಕೋರ್ಟಿಗೆ ಹೋಗೋಕ್ಕಿದೆ, ನಂತರ ಪ್ರೆಸಿಡೆಂಟ್ ವರೆಗೂ ಹೋಗ್ಲಿಕ್ಕಿದೆ. ಏನೆಲ್ಲ ತೀರ್ಮಾನ ಬರುತ್ತೆ ಅಂಥೇಳಿ
ಕಾದು ನೋಡಬೇಕಾಗಿದೆ. ಬಟ್ ಲೈಫ್ ಟೈಮ್ ಅವರು ಜೈಲಲ್ಲೇ ಕೊಳೆಯಬೇಕಾಗುತ್ತೆ. ಈ ರೀತಿಯಾಗಿ ತೀರ್ಪು ಬಂದರೆ ಖಂಡಿತವಾಗ್ಲೂ ಅಮಾಯಕರ ಮೇಲೆ ಕೇಸ್ ದಾಖಲು ಮಾಡುವಂಥದ್ದು, ಯಾರೋ ಒಬ್ಬರು ಕ್ರೈಮ್ ಮಾಡುವಂಥದ್ದು, ಯಾರನ್ನೋ ಬಂದು ಫಿಕ್ಸ್ ಮಾಡುವಂಥದ್ದು ಎಲ್ಲನೂ ಕೂಡ ನಿಂತೋಗುತ್ತೆ. ಪೊಲೀಸರನ್ನು ಯಾರೂ ಕೂಡ ಟಚ್ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಭ್ರಮೆಯಲ್ಲಿ ಇದ್ದವರಿಗೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ಸೌಜನ್ಯ ಕೇಸಲ್ಲೂ ಇದೇ ರೀತಿಯ ಜಸ್ಟಿಸ್ ಸಿಗುತ್ತೆ ಅನ್ನುವಂಥ ಭರವಸೆ ಕೂಡ ಇದೆ. ಯಾರೆಲ್ಲ ತನಿಖಾಧಿಕಾರಿಗಳು ಇದ್ದಾರೆ, ಡಾಕ್ಟರ್ಸ್ಗಳು ಇದ್ದಾರೆ, ಇವರುಗಳು ಜೈಲಿಗೆ ಹೋಗೇ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಕೂಡ ಇದನ್ನು ಇನ್ವೆಸ್ಟಿಗೇಷನ್ ಮಾಡೋಕೆ ಹೇಳುತ್ತೆ. ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ನಡೆಯುತ್ತಾ ಅಂತೇಳಿ. ನನ್ನ ಪ್ರಕಾರ ಸೌಜನ್ಯ ಕೇಸ್ ಕೂಡ ಇದೇ ರೀತಿ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ನಡೆಯೋಕ್ಕೆ ಸಾಧ್ಯತೆ ಜಾಸ್ತಿ ಇದೆ. ಯಾಕಂತ ಹೇಳಿದ್ರೆ ಲೋಕಲ್ ಪೊಲೀಸ್, ಡಾಕ್ಟರ್ಸ್, CBI, CID ಯಾರೂ ಕೂಡ ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ ಹೇಳಿದರೆ ಖಂಡಿತವಾಗ್ಲೂ ಇದಕ್ಕೆ ಕೋರ್ಟ್ ಮಾನಿಟರ್ಡ್ ತನಿಖೆ ಆಗಲೇಬೇಕು. ಅದು ಕೂಡ ಆಗುತ್ತೆ ಅನ್ನುವಂಥ ಭರವಸೆ ಇದೆ. ಇದೇ ರೀತಿಯಾಗಿ ಪೊಲೀಸರಿಗೂ ಕೂಡ ಶಿಕ್ಷೆ ಆಗಲಿ ಅಂತೇಳಿ ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ.